ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರದ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಪರಾಧ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ. ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ದಕ್ಷ ಹಾಗೂ ಪ್ರಾಮಾಣಿಕ ನಿಷ್ಠಾವಂತ ಐಪಿಎಸ್ ಅಧಿಕಾರಿಗಳಾದಂತಹ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಪರಾಧ ಪ್ರಕರಣಗಳನ್ನ ಹತ್ತಿಕ್ಕಲು ಮುಂಜಾಗೃತವಾಗಿ ಕಾನೂನಿನ ಅಡಿಯಲ್ಲಿ ಬಹಳ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದ್ದಾರೆ. ದಿನಕ್ಕೊಂದು ಕ್ಷುಲ್ಲಕ ಕಾರಣಗಳಿಂದಾಗಿ ಜರುಗ್ತಾ ಇರುವಂತಹ ಕೊಲೆಗಳನ್ನ ತಡೆಗಟ್ಟಲು ಬಹಳ ಕಠಿಣ ಕ್ರಮಗಳನ್ನ ಕೈಗೊಳ್ಳಲು ಮುಂದಾಗಿದ್ದಾರೆ. ಭಾರತದ ತಿಕೋಟೆ ತಾಲೂಕಿನ ಹೊನವಾಡ ಗ್ರಾಮದವರ ಮೊದಲನೇ ಸುಪುತ್ರರಾದಂತಹ ಹಾಗೂ ಪೊಲೀಸ್ ಇಲಾಖೆಯಲ್ಲಿ ವಿಜಯಪುರದ ಸಿಂಗಂ ಅಂತ ಹೆಸರಿಗೆ ಖ್ಯಾತಿ ಪಡೆದುಕೊಂಡಂತ ಗಾಂಧಿ ಚೌಕ್ನ ಟೌನ್ ಪೊಲೀಸ್ ಠಾಣೆಯ ದಕ್ಷ ಮತ್ತು ದಿಟ್ಟ ಪೊಲೀಸ್ ಅಧಿಕಾರಿ ಶ್ರೀ ಪ್ರದೀಪ್ ತಳಕೆರೆ ಸಿಪಿಐ ಸಾಹೇಬರು, ಎಸ್ಪಿ ಸಾಹೇಬರ ಹಾಗೂ ನಗರದ ಡಿಎಸ್ಪಿ ಬಸವರಾಜ್ ಎಲಗಾರ್ ಸಾಹೇಬರ ಮಾರ್ಗದರ್ಶನದ ಮೇರೆಗೆ ರಾತ್ರಿ ಹೊತ್ತು ಊರಲ್ಲಿ ಇರದೇ ಇರುವಂತಹ ಮನೆ ಕಳ್ಳತನ ಮಾಡುವುದು, ರಾಷ್ಟ್ರೀಯ ಹೆದ್ದಾರಿ ಮೇಲೆ ದರೋಡೆ ನಡೆಸಿ ಚೈನ್ ಕಳ್ಳತನ ಮಾಡುವುದು, ಗಾಂಜಾ, ಅಫೀಮು, ಮದ್ಯ ಸೇವನೆ ಮಾಡಿ ಅನಾವಶ್ಯಕವಾಗಿ ತೊಂದರೆ ಕೊಡಲಾಗುವುದು ಮತ್ತು ಕೊಲೆಗೆ ಸಂಚು ಮಾಡುವುದು ಕಂಡುಬಂದರೆ ಅಪರಾಧ ಎಸಗುವಂತಹ ವ್ಯಕ್ತಿಗಳು ಮುಂದೆ ಯಾವುದೇ ರೀತಿಯ ಅಪರಾಧ ಎಸಗಲು ಮುಂದಾಗದಿರುವಂತಹ ಹಾಗೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಶ್ರೀ ಪ್ರದೀಪ್ ತಳಕೆರೆ ಸಿಪಿಐ ಸಾಹೇಬರು ಮತ್ತು ಸುಷ್ಮಾ ಮಹಿಳಾ ಪಿಎಸ್ಐ ಅನಿಲ್ ದೊಡ್ಮನಿ ಮತ್ತು ಗೌಸ್ ಶೇಖ್, ಸುಧೀರ್ ಗದ್ಯಾಳ್, ರಾಜು ನಾಯಕ್ ಸಿಬ್ಬಂದಿ ವೃಂದದವರು ತಂಡಗಳನ್ನು ರಚನೆ ಮಾಡಿ ವಿಜಯಪುರದ ಅಲರ್ಟ್ ವಿಶೇಷ ಗೌಪ್ಯ ಕಾರ್ಯವನ್ನ ಮಾಡಿ ದಿನಾಲು ರಾತ್ರಿ ಸಂಪೂರ್ಣ ಇಲಾಖೆ ಹತೋಟೆ ಬರುವವರೆಗೂ ಕೂಡ ಶ್ರಮಿಸ್ತಾ ಇದ್ದಾರೆ. ಕಾರಣ ರಾತ್ರಿ ಹೊತ್ತು ತಮ್ಮ ಮಕ್ಕಳಿಗೆ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದನ್ನ ತಡೆಗಟ್ಟಬೇಕು. ರಾತ್ರಿ ಹೊತ್ತು ಗಸ್ತು ತಿರುಗಾಡುವ ಸಮಯದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದು ಅರಿವಾಗುವುದಿಲ್ಲ. ಕಾರಣ ಪೊಲೀಸ್ ಇಲಾಖೆಗೆ ಸಹಕರಿಸಿ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದನ್ನು ನಿಲ್ಲಿಸಿ ಅಂತ ಮಾಧ್ಯಮದ ಮುಖಾಂತರ ತಿಳಿಸಿರ್ತಾರೆ. ವಿದೌಟ್ ರೀಸನ್ ಏನು ಕೆಲಸ ಇರಲಾರ್ದೆ ಹೇಳ್ತಾನಲ್ಲ, ಇನ್ನೊಂದು ಸಲ ಎಲ್ಲರೂ ಏನು ಕೆಲಸ ಇರಲಾರ್ದೆ ಏನೂ ಇರಲಾರ್ದೆ ಉಪಾಧ್ಯಕ್ಷ ಮಾಡ್ಕೊಂಡು ಎಲ್ಲರೂ ತಿರುಗಾಡೋದ್ರೆ ಯಾರು ಬಿಡಂಗಿಲ್ಲ ನಾವು ಯಾಕೋ ಏನು ಅವಶ್ಯಕತೆ ಇದೆ? ರಾತ್ರಿ 1 ಗಂಟೆ ಆದರೂ ತಿರುಗಾಡೋವಂಥದ್ದು ಅವಶ್ಯಕತೆ ಏನಿದೆ? ಇನ್ನೊಂದು ಸಲ ತಿರುಗಾಡೋದನ್ನ ನೋಡಿ ನಾನು ಹೇಳ್ತೀನಿ ನಾನು. ಆಯ್ತು, ಏನೋ ಒಂದು ಅನಿವಾರ್ಯತೆ ಇದ್ದಾಗ ತಿರುಗಾಡ ಅನ್ನಂಗಿಲ್ಲ, ಬಟ್ ಏನೋ ಫಾಲ್ತು ತಿರುಗಾಡಿ ಇದನ್ನು ಮಾಡಿದ್ರೆ ಸಿಗರೇಟ್ ಹೋಗ್ಕೊತೀವಿ ಅಂದ್ರೆ ಇದ ಫಸ್ಟ್ ಇದ ಲಾಸ್ಟ್. ಇಲ್ಲ ಅಂದ್ರೆ ಇನ್ನೊಂದು ಸಲ ಏನಾರ ಬರ್ತಂದ್ರೆ ಲೀಗಲಾಗಿ ಪಕ್ಕ ಕ್ರಮ ತಗೋತೀವಿ ನೋಡಿ ಹೇಳ್ತೀನಿ. ಪ್ರಾರಂಭ ಆಗ್ತಾ ಇರೋದ್ರಿಂದ ರಾತ್ರಿ ಹೊತ್ತಿನ ಸಮಯ ಅಧಿಕ ಇರುತ್ತೆ ಮತ್ತು ಜನರು ಕೂಡ ಒಳಗಡೆ ಜಾಸ್ತಿ ಇರ್ತಾರೆ. ಹಾಗಾಗಿ ಕಳ್ಳತನ ಪ್ರಕರಣಗಳು ಜನರಲಿ ಈ ಚಳಿಗಾಲದ ಸಮಯದಲ್ಲಿ ಮತ್ತು ಈ ಜಾತ್ರೆಗಳು ಬರುವಂಥ ಸಂದರ್ಭಗಳಲ್ಲಿ ಪ್ರಕರಣಗಳು ನ್ಯಾಚುರಲ್ ಆಗಿ ಜಾಸ್ತಿ ಆಗುತ್ತೆ. ನಮ್ಮ ಕ್ರೈಮ್ ಪ್ಯಾಟ್ರನನ್ನು ಕಳೆದು 3-4 ಇಯರ್ಸ್ ಇದನ್ನು ನಾವು ಸ್ಟಡಿ ಮಾಡಿದರೆ, ಪರ್ಟಿಕ್ಯುಲರ್ಲಿ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ, ಫೆಬ್ರವರಿ ಇದು ಚಳಿಗಾಲದ ಅವಧಿ ಇರೋದ್ರಿಂದ ರಾತ್ರಿ ಹೊತ್ತು ಜಾಸ್ತಿ ಇರೋದ್ರಿಂದ ಮತ್ತು ಈ ಕಬ್ಬಿನ ಕಟಾವುದ ಸಂದರ್ಭವೂ ಇರೋದ್ರಿಂದ ಜಾಸ್ತಿ ಜನ ಮೈಗ್ರೇಷನ್ನು ಕೂಡ ಇರುತ್ತೆ. ಮಹಾರಾಷ್ಟ್ರ, ಮಧ್ಯಪ್ರದೇಶದಿಂದ ಜಾಸ್ತಿ ಜನ ಈ ಕಬ್ಬು ಕಟಾವು ಮಾಡೋದಕ್ಕೂ ಕೂಡ ನಮ್ಮ ಜಿಲ್ಲೆಗೆ ಬರ್ತಾರೆ. ಮತ್ತು ಈ ಚಳಿಗಾಲದ ಸಂದರ್ಭದಲ್ಲಿ ನಾವು ಜನರಲಿ ಪ್ರಾಪರ್ಟಿ ಅಫೆನ್ಸಸ್ಗಳಲ್ಲಿ ರೈಸ್ ಆಗೋದನ್ನು ಕಾಣ್ತೀವಿ. ಆ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನು ತಡೆಯೋದಕ್ಕೋಸ್ಕರ, ಡಿಟೆಕ್ಟ್ ಮಾಡೋದಕ್ಕೋಸ್ಕರ ಹಲವು ಸ್ಟೆಪ್ಸ್ಗಳನ್ನ ತೊಗೊಂಡಿದ್ದೀವಿ. ಈಗಾಗಲೇ ನಾವು ಶುಗರ್ ಫ್ಯಾಕ್ಟ್ರಿಗಳ ಜೊತೆಗೆ ಮತ್ತು HNT ಏನು ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇರ್ತಾರೆ, ಬಂದಂಥ ಕಬ್ಬಿನ ಗ್ಯಾಂಗ್ಸ್ ಆಗಿರ್ಬೋದು ಮತ್ತು ಯಾರ್ಯಾರು ಕೆಲಸಕ್ಕಂತ ಬಂದಿದ್ದಾರೆ ಅವರ ಸಂಪೂರ್ಣವಾದಂಥ ಮಾಹಿತಿಯನ್ನು ಠಾಣೆಗಳಲ್ಲಿಯೂ ಕೂಡ ದಾಖಲು ಮಾಡುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲದೇ ಕೂಡ 24x7 ನಾಕಾಬಂದಿ ಆಗಿರ್ಬೋದು ಮತ್ತು ನೈಟ್ ಹಾಲ್ಟು ಏನೀಗ ನಮ್ಮ ಬೀಟ್ ಸಿಬ್ಬಂದಿ ಇರ್ತಾರೆ, ಸರ್ಪ್ರೈಸ್ ಆಗಿಯೂ ಕೂಡ ಕೆಲವು ಹಳ್ಳಿಗಳಲ್ಲಿ ಹೋಗಿ ನೈಟ್ ಹಾಲ್ಟ್ ರೂರಲ್ ಏರಿಯಾಸ್ಗಳಲ್ಲಿ ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ ಅಂತಂತಂದರೆ ಸರ್ಪ್ರೈಸ್ ಆಫ್ ಎಲಿಮೆಂಟ್ ಇರುತ್ತೆ, ಅದು ಕೂಡ ನಮಗೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ಟೌನ್ ಪ್ಲೇಸಸ್ಗಳಲ್ಲಿ, ಸಿಟಿ ಆಗಿರ್ಬೋದು ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಾಗಿರ್ಬೋದು, ನೈಟ್ ರೌಂಡ್ಸ್ಗಳಲ್ಲಿ ರಾತ್ರಿ 12 ಗಂಟೆ ಆದಮೇಲೆ ಕೆಲವೊಂದಿಷ್ಟು ಜನ ಅನ್ವಾಂಟೆಡ್ ಆಗಿನೂ ಕೂಡ ಓಡಾಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಆ ರೀತಿಯಾದಂಥ ಸಂಶಯಾಸ್ಪದ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಪೊಲೀಸ್ ಠಾಣೆಗಳಲ್ಲಿ KP ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣಗಳನ್ನ ದಾಖಲು ಮಾಡುವಂಥದ್ದು ಮತ್ತು ಅವರಿಗೆ ವಾರ್ನ್ ಮಾಡುವಂಥದ್ದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದಾರೆ. MOVಗಳು ಈಗೇನು ಜೈಲಿಂದ ಹೊರಗಡೆ ಬಂದಂಥ MOVಗಳ ಮೇಲೇನೂ ಕೂಡ ವಾಚ್ ಮಾಡುವಂಥ ಕೆಲಸವನ್ನು ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೂಡ ಜೈಲಲ್ಲಿ ಇರುವಂತಹ ವ್ಯಕ್ತಿಗಳ ಮೇಲೇನೂ ಕೂಡ ನಿಗಾ ಇಡುವಂಥ ಒಂದು ಕಾರ್ಯವನ್ನು ಪೊಲೀಸ್ನವರು ಮಾಡ್ತಾ ಇದ್ದಾರೆ.
ಸೊ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಏನು ಅಂತಂತಂದರೆ ಪ್ರಾಪರ್ಟಿ ಅಫೆನ್ಸಸ್ಗಳು ಜನರಲಿ ನಮ್ಮ ಕ್ರೈಮ್ ಪ್ಯಾಟ್ರನ್ ಪ್ರಕಾರ ಟ್ರೆಂಡ್ ಏನು ಜಾಸ್ತಿ ಆಗುತ್ತೆ ಅದನ್ನು ಕಡಿಮೆ ಮಾಡುವಂಥ ಒಂದು ದಿಶೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಕೆಲಸ ಮಾಡ್ತಾಯಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ವಿಜಯಪುರ ವರಿಷ್ಠ ಅಧಿಕಾರಿಗಳಾದಂಥ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರು ವಿಜಯಪುರ ಜಿಲ್ಲೆಯಲ್ಲಿ ನೈಟ್ ರೌಂಡ್ ಏನು ಚೆನ್ನಾಗಿ ಅವರು ಎಲ್ಲ 11 ಗಂಟೆ ಒಳಗಡೆ ಏನೈತಿ ಮನೆಗೆ ಸೇರಬೇಕಂಥೇಳಿ ಎಲ್ಲ ಜನರಲ್ಲಿ ಜಾಗೃತಿ ಮೂಡಿಸ್ತಿದ್ದಾರೆ. ಅದಕ್ಕೇನೈತಿ ಆಮೇಲೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ವತಿಯಿಂದ ಏನೈತಿ ತಲಕೇರಿ ಸರ್ ಕೂಡ ಅಚ್ಚುಕಟ್ಟಾಗಿ ಎಲ್ಲ ರೌಂಡ್ಸನ್ನು ಮಾಡ್ತಾ ಇದ್ದಾರೆ. 11 ಗಂಟೆ ನಂತರ ಯಾರಾದರೂ ಅಡ್ಡಾಡಿದ್ರೆ ಏನೈತಿ ಅವ್ರಿಗೆ ಎದಕ್ಕೆ ಅಡ್ಡಾಡ್ಲಕತ್ರಿ ಕಾರಣ ಇಲ್ಲಾರ್ದು ಏನು ಅಡ್ಡಾಡ್ಲಕತ್ತಾರಲ್ಲ ಅವ್ರಿಗೆ ಏನೈತಿ ಒಂದು ಅಂದರೆ ಕರ್ಕೊಂಬಂದು ಯಾವ ಥರ ಅಡ್ಡಾಡ್ಲಕತ್ತಾರ ಅದಕ್ಕೇನೈತಿ ಅವ್ರಿಗೆ ಹೇಳಿಕೆಸಿಂದ ಏನೈತಿ ಈ ಥರ ಅಡ್ಡಾಡ್ಲಕ್ಕೆ ಹೋಗ್ಬಾರ್ದು ಅಂತ ಹೇಳಕತ್ತಾರ. ಅದಕ್ಕೆ ನಮ್ಮ ಒಂದು ಇದು ಅಂದ್ರೆ ಏನೈತಿ ನಮಗೊಂದು ಸಂತೋಷದ ಇದು ವಾತಾವರಣ. ಅದಕ್ಕೇನೈತಿ ಎಲ್ಲ 11 ಗಂಟೆ ನಂತರ ಏನೈತಿ ಯಾರೂ ಅಡ್ಡಾಡ್ಲಕ್ಕೆ ಹೋಗಬಾರ್ದು ಅಂಥೇಳಿ ನಮ್ಮ ವಿನಂತಿ. ವಿಜಯಪುರ ಜಿಲ್ಲೆಯಲ್ಲಿ ಏನಿದೆಯಲ್ಲ ಈ ಸದ್ಯ ಭಾಳಷ್ಟು ಕ್ರೈಮ್ ನಡೀತಾ ಇತ್ತು. ಅದಕ್ಕೇನೈತಿ ಇದೊಂದು ಒಳ್ಳೆಯ ಕಡಿದ್ದಾರೆ. ಅದಕ್ಕೇನೈತಿ ಈ ರೌಂಡ್ಸ್ ಏನು ಆಗ್ತಾ ಇದೆಯಲ್ಲ ಇದು ಜನರಿಗೆ ಏನೈತಿ ಒಳ್ಳೆಯ ಸಪೋರ್ಟ್ ಅಂದರೆ ಏನೈತಿ ಜನರಿಗೆ ಒಂದು ಒಳ್ಳೆಯ ನಿರ್ಣಯ ಕೂಡ ಕೊಟ್ಟಂಗೆ ಆಗ್ತಾ ಇದೆ. ಅದಕ್ಕೇನೈತಿ ನಾವು ಕೂಡ ಎಲ್ಲರೂ ಏನೈತಿ ಅವ್ರಿಗೆ ಇದು ಸಹಕರಿಸ್ಕೊಡೋಣ ಅಂತೇಳಿ ಕಿಸಿಂದ ಹೇಳ್ತೀನಿ. ಸೋಮನಗೌಡ ಕಲ್ಲೂರು ಅಂಥೇಳಿ. ಅಚ್ಚುಮೆಚ್ಚಿನ ಅಧಿಕಾರಿಗಳಾದಂಥ ಪ್ರದೀಪ್ ತಲಕೇರಿ ಸರ್ ಏನು ಈಗ ಗಾಂಧಿ ಚೌಕ್ ಸರ್ಕಲ್ಗೆ ಏನು ಬಂದಿದ್ದಾರಲ್ಲ ಅವರು ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಅವರ ನಿಷ್ಠೆ ನಡತೆ ಎಲ್ಲ ಅಂದರೆ ಏನೈತಿ ಅವರು ಬಂಧುಗಳೇನೈತಿ ಇಂಥ ನೈಟ್ ರೌಂಡ್ಸ್ ಮಾಡ್ತಾ ಇದ್ದಲ್ಲಿ ಏನೈತಿ ಎಲ್ಲ ಜನರಿಗೆ ಜಾಗೃತಿ ಮೂಡಿಸ್ತಿದ್ದಾರೆ. ಅದಕ್ಕೇನೈತಿ ಅಂದರೆ ಇಂಥ ಪ್ರಾಮಾಣಿಕ ಅಧಿಕಾರಿಗಳು ಇನ್ನೂ ಇರಬೇಕಂತೇಳಿ ನಮಗೆ, ಯಾಕಂತಂದರೆ ಸಾಕಷ್ಟು ಬಾರಿ ನೋಡಿದ್ದೀನಿ ನಾನು. ಯಾವುದೇ ಈ ಸದ್ದ ಎಲ್ಲ ಸ್ಟೇಷನ್ದಲ್ಲಿ ಏನೈತಲ್ಲ ಇಂಥ ನೈಟ್ ರೌಂಡಿಂಗ್ ಮಾಡಿದ್ರಂತಂದರೆ ಎಲ್ಲ ಜನರಿಗೆ ಏನೈತಿ ಜಾಗತಿಕ ಮೂಡಿಸ್ದಂಗೆ ಆಗ್ತೈತಿ. ಅದಕ್ಕೆ ಪ್ರದೀಪ್ ತಲಕೇರಿ ಸರ್ ಏನು ಬಂಧುಗಳು ಏನೈತಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೆಮ್ಮದಿಯಿಂದ ಜನರು ವಾತಾವರಣ ಸೃಷ್ಟಿಯಾಗಿದೆ. ಸೋಮನಗೌಡ ಕಲ್ಲೂರು ಅಂಥೇಳಿ. ಬಿಜಾಪುರ ಮಹಾಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಾವು ಪ್ರದೀಪ್ ತಲಕೇರಿ ಅವರಿಗೆ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದಾಗಿದೆ. ಬಿಜಾಪುರ ಶಹರ್ ಅವರು ಸರ್ಕಲ್ PI ಅಂತ ಪ್ರದೀಪ್ ತಲಕೇರಿ ಅವರು ಇದ್ದಾರೆ. ಬಿಜಾಪುರ ನಗರದಲ್ಲಿ ಅವರು ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತಿನಲ್ಲಿ 11 ಗಂಟೆ ನಂತರ ಯಾರು ತಿರುಗಾಡ್ತಾ ಇದ್ದಾರೆ ಅವಶ್ಯಕವಾಗಿ ತಿರುಗಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅನವಶ್ಯಕವಾಗಿ ಏನು ತಿರುಗಾಡ್ತಾ ಇದ್ದಾರೆ ಅವ್ರ ಮ್ಯಾಗ ಒಂದು ಆ್ಯಕ್ಷನ್ ತೊಗೋತಾ ಇದ್ದಾರೆ. ಅದೊಂದು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ. ಇದರಲ್ಲಿಂದ ಏನು ಕ್ರೈಮ್ ಇದೆ ಭಾಳ ಕಡಿಮೆ ಆಗೋದು, ರೇಟ್ ಆಫ್ ಕ್ರೈಮ್ ಏನಿದೆ ಭಾಳ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಮತ್ತು ಎಲ್ಲ ಮಹಾಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ, ಅವರಿಗೆ ಒಂದು ಸಹಾಯ ಮಾಡಿರಿ. ಏನಂತ ಏನವರು ಏನು ಅದು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ ಅವರಿಗೆ ಕೋಆಪ್ರೇಟ್ ಮಾಡಿರಿ. ಕೋಆಪ್ರೇಟ್ ಮಾಡಿದರೆ ಎಲ್ಲರಿಗೆ ಅದಕ್ಕೆ ಫಾಯ್ದೆ ಇದೆ. ಏನು ಫಾಯ್ದೆ ಅಂದರೆ ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ. ಮತ್ತು ಈಗ ಸಣ್ಣ ಹುಡುಗರು ನಿನ್ನೆ ಒಂದು ನಾವು ಫಂಕ್ಷನ್ ಹೋಗಿದ್ದೀವಿ. SP ಸಾಹೇಬರು ಒಂದು ತಮ್ಮ ಭಾಷಣದಲ್ಲಿ ಒಂದು ಮಾತು ಹೇಳಿದರು. ಏನು ಮೊಬೈಲ್ನಲ್ಲಿ ಏನು ಕ್ರೈಮ್ ರೇಟ್ ಜಾಸ್ತಿ ಆಗೋದು ಮೊಬೈಲ್, ಅದಕ್ಕೆ ಮೇನ್ ಮೊಬೈಲ್ ಉಪಯೋಗ ಯಾರು ಜಾಸ್ತಿ ಮಾಡ್ತಾರೆ ಅದಕ್ಕೆ ಒಂದು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದ್ರು. ಅದೊಂದು ಕಟ್ಟಾಕಟ್ಟಿತ್ತು ಒಂದು ಖಂಡಿತ ಮಾತದು. ಇದರಲ್ಲಿಂದ ನಾವು ಎಷ್ಟು ಬಚಾವ್ ಆಗ್ತೀವಿ ಅದಕ್ಕೊಂದು ಉಪಯೋಗ ಇದೆ. ನಾವು ತಲಕೇರಿ ಸಾಹೇಬರಿಗೆ ಶುಭ ಕೋರುತ್ತಾ ಅವರು ನಾವು ಹಿಂದದೀವಿ ಬೆನ್ನೆಲುಬಾಗಿ ನಾವು ನಿಂದಿರ್ತೀವಿ ಅಂಥೇಳಿ ಅವರಿಗೆ ಒಂದು ಶುಭ ಕೋರ್ತೀವಿ. ಅಬ್ದುಲ್ ಸಮದ್ ಸುತಾರ್, ಅಡ್ವೊಕೇಟ್. ನಾನು ಮೊದಲನೇದಾಗಿ ಮಾನ್ಯ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರಿಗೆ ಸಮಸ್ತ ವಿಜಯಪುರ ಜಿಲ್ಲೆಯ ಜನತೆಯ ಪರವಾಗಿ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಪ್ಪ ಅಂತಂದ್ರೆ ಅವ್ರು ಬಂದಾಗಿನಿಂದ ಹಿಡಿದು ನಾವು ನೋಡ್ತಾ ಇದ್ದೇವೆ ಸಾರ್ವಜನಿಕರಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದರಲ್ಲಿ ಮನೆ ಮನೆಗೆ ಪೊಲೀಸ್ ಆಗಿರ್ಬೋದು, ಈಗ ಕಳ್ಳತನ ದರೋಡೆ ನಡೀತಕ್ಕಂಥ ಪ್ರಕರಣಗಳನ್ನು ಜನರಲ್ಲಿ ಜಾಗೃತಿ ಮೂಡಿಸೋದಾಗಿರ್ಬೋದು. ಇತ್ತೀಚೆಗೆ ಅವರು ಮಾಧ್ಯಮದ ಮುಖಾಂತರ ಹೇಳಿದ್ದು ರಾತ್ರಿ 11 ಗಂಟೆ ನಂತರ ಯಾರೂ ಸಾರ್ವಜನಿಕರು ಹೊರಗಡೆ ಬರಬಾರ್ದು. ಯಾಕಪ್ಪ ಅಂತಂದ್ರೆ
ಚಳಿಗಾಲ ಇದೆ, ಚಳಿಗಾಲದಲ್ಲಿ ಮತ್ತು ಜಾತ್ರೆಗಳ ಸಂದರ್ಭದಲ್ಲಿ ಚಳಿಗಾಲದ ಸಮಯದಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತವೆ. ಆ ಸಂದರ್ಭದಲ್ಲಿ ಯಾರೂ ಹೊರಗಡೆ ಬರೋದ್ರಿಂದ ಯಾರೂ ಹೊರಗಡೆ ಬರಲ್ಲ, ಎಲ್ಲರೂ ಮನೆಯೊಳಗಡೆ ಇರ್ತಾರೆ. ಹೀಗಾಗಿ 11 ಗಂಟೆ ನಂತರ ಯಾರೂ ಹೊರಗಡೆ ಬರಬಾರ್ದು ಅಂತಕ್ಕಂಥ ಒಂದು ಮುನ್ಸೂಚನೆ. ಅದರ ಜೊತೆಗೆ ಕಬ್ಬು ಕಟಾವು ಮಾಡಲು ಮಧ್ಯಪ್ರದೇಶದಿಂದ ಹಾಗೂ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಆ ಕಬ್ಬು ಕಟಾವು ಮಾಡಲು ಬಂದಿರತಕ್ಕಂಥ ಕೂಲಿ ಕಾರ್ಮಿಕರಿಗೆ, ಆ ಕಬ್ಬು ಕಟಾವು ಮಾಡಲು ತಂದಿರತಕ್ಕಂಥ ಆ ರೈತರ ಮಾಲೀಕರಿಗೆ ಹಾಗೂ ಕಾರ್ಖಾನೆಯ ಮಾಲೀಕರಿಗೆ ಅವರಲ್ಲಿ ಜಾಗೃತಿ ಮೂಡಿಸಿ ಆ ಜನರಿಗೆ ಯಾವ ಥರನಾಗಿರಬೇಕು, ಕಳ್ಳತನ ಪ್ರಕರಣ ಆಗುತ್ತೆ ಅವ್ರು ಹೆಂಗಿರಬೇಕು ಅದ್ರ ಬಗ್ಗೆಯೂ ಸಹಿತ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಕಳ್ಳತನ ಪ್ರಕರಣಗಳು ಇತ್ತೀಚೆಗೆ ನೋಡ್ತಿರ್ಬೋದು ಭಾಳ ಸಾಕಷ್ಟು ಅಗಾಧವಾಗಿ ವಿಜಯಪುರ ನಗರದಲ್ಲಿ ನಡೀತಾ ಇವೆ. ಇವೆಲ್ಲವನ್ನು ಭಾಳ ಒಂದು ಹತೋಟಿಯಲ್ಲಿ ತರಲು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರಮಿಸ್ತಾ ಇದ್ದಾರೆ. ಶ್ರಮಿಸಿ ಸಾಕಷ್ಟು ಯಶಸ್ಸು ಸಹಿತ ಕಂಡಿದ್ದಾರೆ. ಸಾಕಷ್ಟು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಳ್ಳರನ್ನು ಹಿಡಿದು ಅವರನ್ನು ಜೈಲಿಗಟ್ಟುವಂಥ ಕೆಲಸ ಸಹಿತ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದರ ಜೊತೆಗೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹೀಗಾಗಿ ಎಲ್ಲ ಸಾರ್ವಜನಿಕರು ಒಂದೇ ಒಂದು ವಿನಂತಿ ಮಾಡ್ಕೋತೀನಿ ನಾನು, ಏನು ಮಾನ್ಯ SP ಸಾಹೇಬರು ಏನು ನಮಗೆಲ್ಲ ಒಂದು ಇದು ಕೊಟ್ಟಾರ, ಮಾರ್ಗಸೂಚಿ ಕೊಟ್ಟಾರ, ಅದರ ಪ್ರಕಾರ ರಾತ್ರಿ 11 ಗಂಟೆ ನಂತರ ಯಾರೂ ಹೊರಗಡೆ ಬರಬೇಡಿ, ಮನೆಯಲ್ಲಿ ಇರಿ. ಯಾಕಪ್ಪ ಅಂತಂದ್ರೆ ಕಳ್ಳತನ ಪ್ರಕರಣಗಳು ಚಳಿಗಾಲದಲ್ಲಿ ಸಾಕಷ್ಟು ಜಾಸ್ತಿ ಆಗುವ ಸಂಭವ ಇರುತ್ತೆ. ಹೀಗಾಗಿ ಯಾರೂ ಹೊರಗಡೆ ಬರಬಾರ್ದು. ಮಾನ್ಯ SP ಸಾಹೇಬರ ಮಾರ್ಗಸೂಚಿಯನ್ನು ಎಲ್ಲರೂ ಪಾಲನೆ ಮಾಡಬೇಕಂತೇಳಿ ನಾನು ಈ ಮಾಧ್ಯಮದ ಮೂಲಕ ಎಲ್ಲ ವಿಜಯಪುರ ಜಿಲ್ಲೆಯ ಎಲ್ಲ ಜನತೆಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಹವಾಲ್ದಾರ್, ವಕೀಲರು ಹಾಗೂ ಆಡಳಿತ ಮಂಡಳಿ ಸದಸ್ಯರು, ಜಿಲ್ಲಾ ನ್ಯಾಯವಾದಿಗಳ ಸಂಘ, ವಿಜಯಪುರ. ವಿಜಯಪುರ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಕ್ರೈಮ್ ರೇಟ್ ಹೆಚ್ಚಾಗ್ತಾಯಿದೆ, ಅದಕ್ಕನುಗುಣವಾಗಿ ಮಾನ್ಯ SP ಸಾಹೇಬರು ಈ ಕ್ರಮದ ಬಗ್ಗೆ, ಅಂದರೆ ಏನು ಕ್ರೈಮ್ ರೇಟ್ ಹೆಚ್ಚಾಗ್ತಾಯಿದೆ, ಈ ಕ್ರೈಮ್ ಪ್ಯಾಟರ್ನ್ ಹೆಚ್ಚಾಗ್ತಾ ಇದೆ, ಇದರ ಬಗ್ಗೆ ತಾವು ಒಂದು ಸೂಚನೆಯನ್ನು ಕೊಟ್ಟಿದ್ದು, SP ಸಾಹೇಬರು ಸೂಚನೆ ಕೊಟ್ಟಿದ್ದು, ಅದರ ಪ್ರಕಾರ ವಿಜಯಪುರ ನಗರದಲ್ಲಾಗಲಿ ಅಥವಾ ವಿಜಯಪುರ ಜಿಲ್ಲೆಯಾಗಲಿ ಇನ್ನು ಚಳಿಗಾಲದ ದಿನ ಪ್ರಾರಂಭವಾಗಿರುವುದರಿಂದ ಈ ದಿನಗಳಲ್ಲಿ ಹೆಚ್ಚು ಕಳ್ಳತನ ಆಗುವಂತಹ ಪ್ರಕರಣಗಳು ಸಾಧ್ಯತೆಗೆ ಬರುತ್ತವೆ. ಅದನ್ನು ಹೋಗಲಾಡಿಸ್ಬೇಕಂತೇಳಿ ಅದನ್ನು ಕ್ರಮ ತೆಗೆದುಕೊಳ್ಬೇಕಂತೇಳಿ ಮಾನ್ಯ SP ಸಾಹೇಬರು ಹಾಗೂ ಗಾಂಧಿ ಚೌಕ್ CP ಆದಂಥ ತಲಕೇರಿ ಸಾಹೇಬರು ಕೂಡಿ ಏನು ರಾತ್ರಿ 11 ಗಂಟೆಯ ನಂತರ ಅನವಶ್ಯಕವಾಗಿ ಯಾರು ತಿರುಗಾಡ್ತಾ ಇರ್ತಾರೆ ಅಂಥವರಿಗೆ KP ಆ್ಯಕ್ಟನ್ನು ನೀಡುವುದರ ಮುಖಾಂತರ ಅವರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೇ ಒಂದು ಜಾಗೃತಿಯನ್ನು ಕೂಡ ಜಾಗೃತಿ ವಹಿಸ್ತಾ ಇದ್ದಾರೆ. ಅದರ ಜೊತೆಗೇ ಇವತ್ತು ನಾವು ನಮ್ಮ ಆರೋಗ್ಯದ ದೃಷ್ಟಿಯಿಂದನೂ ಆಗಿರ್ಬೋದು ಮತ್ತು ನಾವು ಸೇಫ್ಟಿ ದೃಷ್ಟಿಯಿಂದನೂ ಆಗಿರ್ಬೋದು, ರಾತ್ರಿ 11 ಗಂಟೆಯ ನಂತರ ಯಾರೂ ಕೂಡ ಅನವಶ್ಯಕವಾಗಿ ರಸ್ತೆ ಮೇಲೆ ತಿರುಗಾಡೋದಾಗಲಿ, ಅಲ್ಲಿ ಚಹಾ ಕುಡಿಯಲು ಹೋಗೋದು, ಅನವಶ್ಯಕವಾಗಿ ಯಾರೂ ಈ ರೀತಿಯಾದಂಥ ಮಾಡಬಾರ್ದು ಅಂತೇಳಿ SP ಸಾಹೇಬರು ಏನು ನಿರ್ದೇಶನ ಮಾಡಿದ್ದಾರೆ. ಹಾಗೂ ಈ ಕಬ್ಬು ಕಟಾವು, ಈ ಇತ್ತೀಚಿನ ದಿನಗಳಲ್ಲಿ ಕಬ್ಬು ಕಟಾವಿಗಾಗಿ ಬೇರೆ ರಾಜ್ಯಗಳಿಂದ ಬರುವಂಥ ಜನರು ಏನು ಕ್ರೈಮ್ನಲ್ಲಿ ಭಾಗವಹಿಸ್ತಾರೆ, ಅವರಿಗೂ ಕೂಡ ಒಂದು ರೀತಿಯಾದಂಥ ಅವರ ಮಾಲೀಕರಿಗೆ ಹಾಗೂ ಆ ಕಬ್ಬಿನ ಕಟಾವು ಮಾಡುವಂಥವರಿಗೆ ಕೂಡ ಸೂಕ್ತ ಮಾರ್ಗದರ್ಶನಗಳನ್ನು SP ಸಾಹೇಬರು ನೀಡ್ತಾ ಇದ್ದಾರೆ. ನಾನು ಇಡೀ ವಿಜಯಪುರ ಜನತೆಯ ಪರವಾಗಿ ಮಾನ್ಯ SP ಸಾಹೇಬರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಮಾನ್ಯ SP ಸಾಹೇಬರು ಕೂಡ ವಿಜಯಪುರ ಜಿಲ್ಲೆಯವರೇ ಆಗಿರುವುದರಿಂದ ಈ ವಿಜಯಪುರ ಜಿಲ್ಲೆಯಲ್ಲಿ ನಡೆಯುವಂಥ ಕ್ರೈಮ್ಗಳನ್ನು ತಡೆಗಟ್ಟುವ ಸಲುವಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅವರು ಇನ್ನೂ ಬರುವಂಥ ದಿನಗಳಲ್ಲಿ ಯಶಸ್ಸು ಆಗಲಿ. ಮತ್ತು ನೀವು ನೋಡ್ಬೋದು, ರಾಜ್ಯವೇ ಬೆಚ್ಚು ಬೀಳಿಸಿದಂತಹ ಮನಗೂಳಿ ದರೋಡೆ ಪ್ರಕರಣ ಆಗಿರ್ಬೋದು ಹಾಗೂ ಚಡಚಣ ದರೋಡೆ ಪ್ರಕರಣದಲ್ಲಿ ತುಂಬ ಯಶಸ್ವಿಯಾಗಿ ಅವರು ಕಾರ್ಯಾಚರಣೆ ಮಾಡಿದ್ದಾರೆ. ಅವರಾಗಿರ್ಬೋದು, ಅವರ ಅಧಿಕಾರಿಗಳು ಕೂಡ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಅದೇ ರೀತಿ ಸಾರ್ವಜನಿಕರಲ್ಲಿಯೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಒಂದು ಪ್ರೋಗ್ರಾಮನ್ನು ಮಾನ್ಯ SP ಸಾಹೇಬರು ಮಾಡಿದ್ದಾರೆ. ಅದಕ್ಕಾಗಿ ನಾನು ವಿಜಯಪುರ ಜನತೆಯ ಪರವಾಗಿ ಹಾಗೂ ನಮ್ಮ ವಕೀಲರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಾನು ವಿಜಯಪುರದ ನ್ಯಾಯವಾದಿಯಾದ ಮಲ್ಲಿಕಾರ್ಜುನ್ ಬಗಲಿ ಈ ವಿಜಯಪುರ ಜನತೆಗೆ, ಸಮಗ್ರ ಜನತೆಗೆ ಹೇಳ್ಪಡಿಸುವುದೇನೆಂದರೆ, ರಾತ್ರಿ 11ರಿಂದ ಯಾರು ಹೊರಗಡೆ ಅಡ್ಡಾಡ್ತಾರೆ, ಇತ್ತೀಚಿನ ಏನಾಗಿದೆ ಸ್ವಲ್ಪ ಕೊಲೆ, ಸುಲಿಗೆ, ದರೋಡೆ, ಅಫೀಮ್, ಗಾಂಜಾ ಇಂಥ ಇದರೊಳಗೆ ಆ್ಯಕ್ಟಿವಿಟೀಸ್ ಭಾಳ ನಡೀತಾ ಇದ್ದಾವೆ. ಅದ್ರ ಸಂಬಂಧ ನಮ್ಮ ಮಾನ್ಯ SP ಅವರಾದ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಏನು ಮಾರ್ಗದರ್ಶನದೊಳಗದ, ಅವರು ದಕ್ಷ CPI ಟೌನ್ CPI ಅವರಾದ್ರೆ ಪ್ರದೀಪ್ ತಳಕೇರಿಯವರು ಏನು ಒಂದು ಇದು ಮಾಡ್ತಾ ಇದ್ದಾರೆ ಇತ್ತೀಚೆಗೆ, ಅವರಿಗೆ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಹಾಗೂ ಅದರಂತೆ ಎಲ್ಲ ಜನರು ಎಲ್ಲ ಜನರು 11 ಮ್ಯಾಗ, ರಾತ್ರಿ 11 ಮ್ಯಾಗ ಹೊರಗಡೆ ಬರೋದಾಗಲಿ ಇಂಥ ಕೆಲಸಗಳು ಏನೂ ಮಾಡಬಾರ್ದು ಅಂಥೇಳಿ ನಾನು ಹೇಳಿ ಬಯಸ್ತೇನೆ. मल्लिकार्जुन बगली कवली साकिन कवली। हमारे भाई बाहर फिर रहे थे, फालतू चला कर लेते 4 जने। सर जो काम कर रहे हैं बहुत बेहतरीन काम कर रहे हैं, 1 नंबर काम है। ये रात में फालतू फिरने से चोरी वीरी सब हो रहे थे, सब बहुत से लोग
परेशान होते चोरी से। इसके वजह से काम जो साफ कर रहे हैं बहुत अच्छा कर रहे हैं। चोरी बंद होती है इससे। ये गांधी चौक पुलिस स्टेशन है, साहब बहुत अच्छा काम कर रहे हैं। इसकी वजह से सब जने का सेफ होता है, लोग रहना फिरना सबका अच्छा रहता है, घर में जाके फैमिली के साथ आराम सो जाते हैं। ये सब काम कर रहे हैं, बहुत बेहतरीन काम कर रहे हैं सर को सल्यूट है। 40 से 25 जने को ले गए हैं बराबर। ये काम जो करें सर बहुत अच्छा काम करें और ये बीजापुर के लिए बहुत अच्छा काम है। ऐसा ही काम करते रहना साहब। नाइट में क्या कंटिन्यू फिरने का क्या? ये नाइट कंटिन्यू फिरने वालों को बहुत परेशान होता। ये अच्छे लोग भी इसके अंदर जो घर जाते रहते उनको परेशान करके पैसा काट ले मार के ऐसे काम होते रहते हैं। ये सर जो काम कर रहे हैं, 1 नंबर काम कर रहे हैं, सर को हम सल्यूट करते हैं। मेरा नाम समीर जान। ಇಡೀ ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆ ಹಾಳಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದ CPI ಸಾಹೇಬರಾದಂಥ ತಳಕೇರಿ ಸಾಹೇಬರು ಏನು 2 ದಿವಸದ ಹಿಂದೆ ರಾತ್ರಿ 10 ಗಂಟೆಯ ನಂತರ ಯುವಕರು ಎಲ್ಲಿ ಯಾವ ಅಂಗಡಿ ಆಜು ಬಾಜು ಆಮೇಲೆ ಇವು ದುಶ್ಚಟಗಳ ಬಲಿಯಾಗುವಂಥದ್ದು ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಏನು ಮಾಡಿದ್ದಾರೆ ಅಂತಂದರೆ ಎಲ್ಲಿ ಆಜು ಬಾಜು ಅಂಗಡಿ ಸುತ್ತಮುತ್ತ ಯಾರು ಯುವಕರು ನಿಂದಿರಬಾರ್ದಂತಂದರೆ ಇದರ ಉದ್ದೇಶ ಯುವಕರು ಸುಧಾರಣೆ ಆಗಲಿ, ಆಮೇಲೆ ಯುವಕರು ಒಂದು ಒಳ್ಳೆಯ ದಾರಿ ಹಿಡೀಲಿ ಅಂಥೇಳಿ ನಮ್ಮ SP ಸಾಹೇಬರಂಥ ನಿಂಬರ್ಗಿ ಸಾಹೇಬರ ನೇತೃತ್ವದಲ್ಲಿ CPI ಸಾಹೇಬರು ಇದು ಏನು ಆದೇಶ ಮಾಡಿದ್ದಾರೆ, ಇದು ನಾನು ಭಾಳ ಅವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮತ್ತು ಸ್ವಾಗತವನ್ನು ಬಯಸ್ತೀನಿ. ಯಾಕಂತಂದರೆ ಈಗಿನ ಯುವಕರು ಭಾಳ ದುಶ್ಚಟಕ್ಕೆ ಬಲಿಯಾಗ್ಲಾಕತ್ತಾರೆ. ಗುಟ್ಕಾ ತಿನ್ನೋದಾಗಲಿ, ಆಮೇಲೆ ಇದು ಏನು ಆಲ್ಕೋಹಾಲ್ ಆಗಲಿ, ಆಮೇಲೆ ಅನೇಕ ಚಟಗಳು ರಾತ್ರಿ ಏನು ಚಟುವಟಿಕೆ ನಡೀತಾವಲ್ಲ, ಈ ಚಟುವಟಿಕೆಗೆ ಒಂದು ಕಡಿವಾಣ ಹಾಕಬೇಕಂತೇಳಿ CPI ಸಾಹೇಬರು ಏನು ಆದೇಶ ಮಾಡಿದ್ದಾರೆ ಯುವಕರಿಗೂ ಅಂತೂ ಇದು ಭಾಳ ಇದ್ರ ಕೆಲಸ. ಯಾಕಂತಂದ್ರೆ ಕಾನೂನಿನಲ್ಲಿ ಒಂದು ಸ್ಟ್ರಿಕ್ಟ್ಲಿ ಇರಲಿಲ್ಲ ಅಂದ್ರೆ, ಒಂದು ಕಟ್ಟುನಿಟ್ಟಿನ ಆದೇಶ ಇರಲಿಲ್ಲ ಅಂದ್ರೆ ಹ್ಯಾಂಗೆ ಬೇಕಾದಂಗೆ ಯಾವಾಗ ಬೇಕಾದಾಗ ಯುವಕರು ತಿರುಗಾಡುವಂಥ ಒಂದು ಸಂದರ್ಭ ಇರ್ತದೆ. ಅದಕ್ಕೆ ಏನು CPI ಸಾಹೇಬರು ತಳಕೇರಿ ಸಾಹೇಬರು ಈ ಆದೇಶವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಚಿದಾನಂದ್ ಚಲವಾದಿ ಅಂತೇಳಿ ವಿಜಯಪುರ ನಗರದ ವಾಸಿ. ವಿಜಯಪುರದ ನಗರದ ಜನತೆಗೆ ನಾನು ಒಂದು ಮಾತನ್ನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಆದಷ್ಟು ಬೇಗ ತಮ್ಮ ದಿನನಿತ್ಯದ ಕೆಲಸಗಳನ್ನು ಏನಿರ್ತಾವೆ, ಕೆಲಸ ಕಾರ್ಯಗಳಿರ್ಬೋದು, ತಮ್ಮ ಬಿಸ್ನೆಸ್ ಇರ್ಬೋದು, ತಮ್ಮ ನೌಕರಿ ಇರ್ಬೋದು, ಬೇಗ ಮುಗಿಸ್ಕೊಂಡು 10 ಗಂಟೆ ಒಳಗೆ ತಮ್ಮ ಮನೆ ಸೇರಿದ್ರೆ ತಮಗೂ ಒಳ್ಳೆಯದು ಮತ್ತು ಸೇಫ್ಟಿ ಮತ್ತು ಕಾನೂನು ಸಹ ಅವರು ಏನು ಆದೇಶ ಮಾಡಿದ್ದಾರೆ ಆ ಥರ ಯುವಕರಿಗೂ ತಾವು ಹೇಳಿ ಬುದ್ಧಿ ಹೇಳಿ. ಯಾಕಪ್ಪ ಅಂತಂದ್ರೆ 10 ಗಂಟೆ ನಂತರ ಹೊರಗೆ ತಿರುಗಾಡಬೇಡ್ರಿ ಅಂತೇಳಿ ತಾವು ಕೂಡ ತಮ್ಮ ಮಕ್ಕಳಿಗೆ ಒಂದು ಹೇಳುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ. ಯಾಕಂತಂದ್ರೆ ಈಗಿನ ಯುವಕರು ಭಾಳ ಏನು ಗಾಂಜಾ ಇರ್ಬೋದು, ಆಮೇಲೆ ಗುಟ್ಕಾ ಇರ್ಬೋದು, ಆಮೇಲೆ ಆಲ್ಕೋಹಾಲ್ ಇರ್ಬೋದು, ಇಂಥ ದುಶ್ಚಟಕ್ಕೆ ಭಾಳ ಅಂಟ್ಕೊಳ್ತಾ ಇದ್ದಾರೆ. ಅದಕ್ಕೆ ತಮ್ಮ ಮನೆಯಲ್ಲಿ ತಮ್ಮ ಎಲ್ಲ ಹಿರಿಯರು ಏನಿದ್ದೀರಿ ತಮ್ಮ ಮಕ್ಕಳಿಗೂ ಸಹ ಹೇಳಿ ತಾವು ಕೂಡ ಈ ಏನು 10 ಗಂಟೆ ನಂತರ ಯಾರೂ ಹೊರಗೆ ತಿರುಗಾಡಬಾರ್ದು, ಯುವಕರು ಅಂತೇಳಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ನಿಂದಿರಬಾರ್ದು ಅಂತೇಳಿ CPI ಸಾಹೇಬರ ಆದೇಶಕ್ಕೆ ತಾವು ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಆಗಬೇಕು ಅಂಥೇಳಿ ನನ್ನ ಒಂದು ತಿಳುವಳಿಕೆ. ಬಸವನಾಡಿನ ಹಾಗೂ ಸೂಫಿ ಸಂತರ ನಾಡಿನ ವಿಜಯಪುರದ ಹೃದಯ ಭಾಗದಲ್ಲಿರುವ ಗಾಂಚೋಕ್ ಪೊಲೀಸ್ ಠಾಣೆಯ ನಿಮಿತ್ತ ಗಾಂಚೋಕ್ ಪೊಲೀಸ್ ಠಾಣೆಯ ಟೌನ್ CPI ಸಾಹೇಬರ ನೇತೃತ್ವದಲ್ಲಿ ರಾತ್ರಿ 11 ಗಂಟೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರ ಆದೇಶದ ಮೇರೆಗೆ ನಗರದ DSP ಶ್ರೀ ಬಸವರಾಜ್ ಯಲಗಾರ್ ಸಾಹೇಬರ ಮಾರ್ಗದರ್ಶನದ ಮೇಲೆ ದಿನೇ ದಿನೇ ಅಪರಾಧ ಪ್ರಕರಣಗಳನ್ನು ಹೆಚ್ಚುತ್ತಾ ಆಗುವುದರಿಂದ ಪೊಲೀಸ್ ಇಲಾಖೆಯು ತೀಕ್ಷ್ಣವಾಗಿ ಗಮನದಲ್ಲಿಟ್ಟುಕೊಂಡು ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕಲು ಗಾಂಜಾ, ಅಫೀಮ್, ರಾತ್ರಿ ದರೋಡೆ, ಕೊಲೆ, ಮನೆ ತೊಡಗು ಇಂಥ ಯಾವುದೇ ರೀತಿಯಿಂದ ಪ್ರಕರಣಗಳು ಆಗುವ ಮುಂಚೆಯೇ ಅದರ ಪರಿಹಾರ ಕಂಡುಕೊಳ್ಳುವುದರ ಹಿತದೃಷ್ಟಿಯಿಂದ ರಾತ್ರಿ 11 ಗಂಟೆ ನಂತೆಗೆ ಯಾರಾದರೂ ತಿರುಗಾಡಿದರೂ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ. ಸೊ ಇದರ ಕುರಿತು SP ಸಾಹೇಬರಿಗೆ ಹಾಗೂ ನಮ್ಮ ಗಾಂಚೋಕ್ ಪೊಲೀಸ್ ಟೌನ್ CPI ಸಾಹೇಬರ ಪ್ರದೀಪ್ ತಳಕೇರಿ ಸಾಹೇಬರಿಗೆ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಏನಾಗಿದೆ ನ್ಯೂಸ್ ವತಿಯಿಂದ ಮನಸ್ಪೂರ್ವಕ ಧನ್ಯವಾದಗಳು.
सुनील मनोहर सूर्यवंशी। मैं सलाम करता हूँ कि रात में जो फिरें लोग उनको इंक्वायरी करना बहुत अच्छा है और अपने अपने बच्चों को अपने माँ बाप जल्दी आने का फ़िक्र दिलाना और रात में जो भी मेडिकल को जाने वाले रहे तो उनको ज़रा छोड़ना। और अभी बहुत बीजापुर में कोले का बहुत ये हो रहा है, तो खूना खूनी हो रहा है, उसके ऊपर इधर पुलिस डिपार्टमेंट बहुत अच्छा काम कर रहे हैं। ये फिक्र डिपार्टमेंट लिए बहुत अच्छा है। मैं एसपी साहब और सिपाही साहब को और गांधी चौक के जो पुलिस डिपार्टमेंट है सबको मैं सलाम करूँ। आपका नाम? मैं दावल मलिक, ಬಾಪು ಸಾಬ್ ಮಧ್ವಾಮಿ. ಬಿಜಾಪುರದ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಬರುವಂಥ ಎಲ್ಲ ನಾಗರಿಕರಿಗೆ ಒಂದು ವಿನಂತಿ. ಯಾಕಂದ್ರೆ 11 ಗಂಟೆ ನಂತರ ಯಾರಾದರೂ ತಿರುಗಿ ಈಗ ಕೊಲೆ ಮಾಡಕತ್ತಾರ, ಆಮೇಲೆ ಗಾಂಜಾ ಸೇದಿರ್ತಾರೆ, ಏನಾದರೂ ಒಂದು ತಪ್ಪು ಘಟನೆಗಳನ್ನು ಆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೆಟ್ಟ ಹೆಸರು ಬರ್ಲಾಗ್ತದೆ. ದಯವಿಟ್ಟು ಎಲ್ಲ ಜನಸಾಮಾನ್ಯಗಳು ಆದಷ್ಟು ಮನೆಗೆ ಬೇಗ ಹೋಗಿ ಒಂದು ಸ್ವಲ್ಪ ಅವರಿಗೂ ಅನುಕೂಲ ಮಾಡಿ, ನಮ್ಮ ಮನ್ಯಾಗ ನಮ್ಮದು ಸಂಬಂಧ ಮನ್ಯಾಗೂ ವೇಟ್ ಮಾಡತ್ತಿರ್ತಾರೆ, ಅವ್ರಿಗೆ ನಾವು ಅನುಕೂಲ ಆಗಬೇಕು. ಹಂಗೆ ನಾವೆಲ್ಲರೂ ಕೂಡ ಸಮಾಜದಿಂದ ಒಂದು ಒಳ್ಳೇದು ಬಿಜಾಪುರದಾಗ ಹೆಸರು ತರಬೇಕಂತೇಳಿ ಬಿಜಾಪುರ ಡಿಪಾರ್ಟ್ಮೆಂಟ್ದವರು ಒಂದು ಸಾಧನೆ ಮಾಡಬೇಕು, ಒಂದು ಕ್ರೈಮ್ ಆಗಲಾರ್ದಂಗೆ ಮಾಡಬೇಕಂತ ಉದ್ದೇಶದಿಂದ ಇದು ಕಟ್ಟುನಿಟ್ಟಾಗಿ ಉದ್ದೇಶದಿಂದ ಕ್ರಮ ಕೈಗೊಳ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಸಹಕಾರ ಕೊಡಬೇಕಂತೇಳಿ ಒಂದು ಉದ್ದೇಶದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಅವರಿಗೂ ನಾವು ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ಎಲ್ಲರಿಗೆ ಒಂದು ವಿನಂತಿ ಮಾಡ್ಕೋಬೇಕಂತೇಳಿ ಉದ್ದೇಶಪೂರ್ವಕವಾಗಿ. ತಮ್ಮ ಹೆಸರು? ಚಂದ್ರಶೇಖರ್ ಕೆಚಟಿ.